ನನಗೆ ಜೀವನದಲ್ಲಿ ಮೌಲ್ಯಗಳನ್ನು ಹೇಳ್ಕೊಟ್ಟಿದ್ದು ಮರ ಅದು. ಜೀವನ ಪೂರ್ತಿ ಮರೆಯೋಕ್ಕಾಗದೇ ಇರೋಂಥ ಸ್ನೇಹಿತನ ಕೊಟ್ಟಂಥ ಮರ ಅದು. ಅಪ್ಪ ಏನಾಯ್ತು? ಯಾಕೆ ಗಾಬರಿ ಆಗಿದ್ಯಾ? ಭಗವಂತ, ಮರ, ಭಗವಂತ ನಿನ್ ಮನೆ, ಭಗವಂತನ ಮನೆ, ಭಗವಂತ ನಿನ್ ಮನೆ. ಅಪ್ಪ ಎಲ್ಲೆಲ್ಲಿದೆ ನಿನ್ ಫ್ರೆಂಡ್ ಮನೆ? ಪ್ರಣಯ್, ಇಲ್ಲಿ ಮರ ಇತ್ತು. ನನ್ನ ಭಗವಂತನ ಮನೆ ಇಲ್ಲೇ ಇದ್ದಿದ್ದು. ಈಗ ಮರನೂ ಇಲ್ಲ, ಭಗವಂತನ ಮನೆನೂ ಇಲ್ಲ. ಭಗವಂತ, ಭಗವಂತ. ಅಪ್ಪ ಏನಾಯ್ತು? ಯಾಕೆ ಹಿಂಗ ಆಡ್ತಿದ್ಯಾ? ಪ್ರಣಯ್, ನನಗೆ ನನ್ನ ಸ್ನೇಹಿತ, ನನ್ನ ಭಗವಂತ ಸಿಕ್ಕಿತ್ತು ಇದೇ ಜಾಗದಲ್ಲೇ. ಇಲ್ಲೇ ನನ್ನ ಫ್ರೆಂಡ್ ಭಗವಂತನ ಮನೆ ಇದ್ದಿದ್ದು. ಇಲ್ಲೊಂದು ಮರ ಇತ್ತು. ಆ ಮರಕ್ಕೆ ನಾನು ಕಲ್ಲಲ್ಲಿ ಹೊಡಿತಾ ಇದ್ದೆ. ಆಗ ಅವನೇ ಬಂದು, ಇದು ನಾನಿರೋ ಜಾಗ, ಕಲ್ಲಲ್ಲಿ ಹೊಡಿಬೇಡ ಅಂತ ಹೇಳಿ ನನಗೆ ಸ್ನೇಹಿತ ಅದ. ಇಲ್ಲೇ ಈ ಜಾಗದಲ್ಲೇ ನನಗೆ ಅವನು ಜೀವನದ ಪಾಠನ ಹೇಳ್ಕೊಟ್ಟಿದ್ದು. ನಾವು ಯಾವಾಗಲೂ ಇಲ್ಲೇ ಕೂತ್ಕೊಳ್ತಾ ಇದ್ವಿ. ಆದರೆ ಇವತ್ತು ಮರನೂ ಇಲ್ಲ, ಅವನಿದ್ದಂಥ ಮನೆನೂ ಇಲ್ಲ. ಅಪ್ಪ ಅಕಸ್ಮಾತ್ ನಾವು ಬೇರೆ ಯಾವ್ದಾದ್ರು ಜಾಗಕ್ಕೆ ಬಂದಿದೀವ ನೋಡು. ಇಲ್ಲ ಪ್ರಣಯ್, ಇದು ಅದೇ ಜಾಗ. ಈ ಜಾಗದಲ್ಲೇ ನನ್ನ ಸ್ನೇಹಿತ ನನಗೆ ಮೊದಲನೇ ಸರಿ ಸಿಕ್ಕಿದ್ದು. ಅವನನ್ನು ನೋಡಿ, ನೀನ್ ಭಗವಂತ ಅಲ್ಲ, ನೀನ್ ಯಾರೋ ಮನುಷ್ಯ ಅಂತ ನಾನು ಅವನ್ನ ಗೇಲಿ ಮಾಡಿದ್ದೆ. ಆಮೇಲೆ ಇಲ್ಲೇ ಅವನು ನನಗೆ ಭಗವಂತ ಅಂತ ಅರ್ಥ ಮಾಡಿಸ್ತಾ. ಆಮೇಲೆ ನಾವಿಬ್ರು ಕ್ಲೋಸ್ ಫ್ರೆಂಡ್ಸ್ ಆದ್ವಿ. ನಾನು ಸುಮಾರು ಸರಿ ಭಗವಂತನ ಮನೆಗೆ ಬಂದಿದ್ದೀನಿ. ಆದ್ರೆ ಈಗ ಆ ಮನೆನೇ ಕಾಣಿಸ್ತಾ ಇಲ್ಲ. ಭಗವಂತ ಎಲ್ಲಿದೆಯಾ? ಭಗವಂತ ನಿನ್ ಮನೆಗೆ ಏನಾಯ್ತು? ಭಗವಂತ. ಅಪ್ಪ ಸಮಾಧಾನ ಮಾಡ್ಕೋ ಅಪ್ಪ. ನೀನ್ ಏನ್ ಹೇಳ್ತಿದ್ಯಾ, ಏನ್ ಮಾಡ್ತಿದ್ಯಾ, ನಂಗೆ ಏನೂ ಅರ್ಥ ಆಗ್ತಾ ಇಲ್ಲ. ಭಯ ಆಗ್ತಿದೆ ಅಪ್ಪ. ಅಯ್ಯೋ ಪ್ರಣಿ, ನಿನ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ನನಗೆ ನನ್ನ ಸ್ನೇಹಿತ ಸಿಕ್ಕಿದ ಜಾಗ ಇದು. ಅವ್ನು ಓಡಾಡಿದ ಭೂಮಿ ಇದು. ನಾ ಇಬ್ರು ಇಲ್ಲ ಒಟ್ಟಿಗೆ ಕೂತ್ಕೊಂಡು ಟೀ ಕುಡಿತಾ ಇದ್ವಿ. ಇವತ್ತು ನೋಡಿದ್ರೆ ಇಲ್ಲೇನೂ ಇಲ್ಲ. ಭಗವಂತ ಎಲ್ಲಿದ್ಯಾ? ಭಗವಂತ ನಿನ್ ಮನೆ ಕಾಣಿಸ್ತಾ ಇಲ್ಲ. ಎಲ್ಲಿದ್ಯಾ ಭಗವಂತ? ನಿನ್ ಮನೆ ಎಲ್ಲಿ ಅಂತ ಹೇಳ್ಬಾ ಭಗವಂತ. ಅಕ್ಕ ಯಾರ? ಶಿವರಾತ್ರಿ ದಿನ ನೀನು ನಮ್ಮನೆಗೆ ಬಂದಿದ್ಯಾ? ನಿಧಾನವಾಗಿ ನೆನ್ಪು ಮಾಡ್ಕೊಂಡು ಹೇಳಿ. ಅಕ್ಕ ಶಿವರಾತ್ರಿ ದಿನ ನಾನು ನೋಡಿದ್ದೆ ಇವ್ರನ್ನ ಆ ಮರದ ಹತ್ರ. ನಿನಗೆ ನನ್ನ ನೋಡಿದ್ ನೆನ್ಪಿದ್ಯೇನಪ್ಪ? ನಾನು ಊರಲ್ಲಿರೋರು ಎಲ್ಲರನ್ನೂ ನೋಡ್ತೀನಿ. ಅದೇ ನನ್ನ ಕೆಲಸ ಅಲ್ವಾ? ಅಯ್ಯೋ, ಬರೀ ನೋಡ್ತಾ ಇದ್ರೆ ಹೊಟ್ಟೆಗೇನಪ್ಪ ಮಾಡ್ತೀಯಾ? ಭಿಕ್ಷೆ ಬೇಡ್ತೀನಮ್ಮ, ಅದು ನನ್ನ ಕೆಲಸನೇ. ಭಿಕ್ಷುಕನ? ಭಿಕ್ಷೆ ಬಿಡೋದಕ್ಕೇನು ತಂದೆ ಇಲ್ಲ? ಇಲ್ಲಿ ನೋಡಿ, ಇದೇ ಸಾಕಲ್ವಾ? ಬರೀ ಕೈಯಲ್ಲಿ ಬೇಡ್ತೀಯಾ? ಪ್ರತಿಯೊಬ್ಬ ಮನುಷ್ಯನು ಭಿಕ್ಷುಕನೇ ಅಮ್ಮ. ಒಬ್ರು ಇನ್ನೊಬ್ರ ಹತ್ರ ಬೇಡ್ತಾರೆ. ಅದಕ್ಕೆ ಅವರಿಗೆ ಆ ಭಗವಂತ ಬೊಗಸೇನೆ ಕಪಾಲ ಮಾಡಿ ಕಳಿಸಿರ್ತಾನೆ. ಅದಕ್ಕೆ ಬರೀ ಕೈ ಸಾಕು. ತಟ್ಟೆ ಇಟ್ಕೊಳ್ಳೋದು ಅನ್ನಕ್ಕಮ್ಮ. ಅನ್ನ ಹಾಕೋದನ್ನ ಭಿಕ್ಷೆ ಅಂತ ಹೇಳ್ಬಾರ್ದು, ದಾನ ಅಂತ ಹೇಳಬೇಕು. ಬೇಡೋದ್ ಭಿಕ್ಷೆ ಆದ್ರೂ ಭಾರಿ ಮಾತಾಡ್ತೀಯಪ್ಪ ನೀನು. ಭಾರಿ ಮಾತಾಡೋರು ಓಟ್ನ ಭಿಕ್ಷೆಯಲ್ಲಿ ಕೇಳ್ತಾರಮ್ಮ. ಅವ್ರ ಪಟ್ಟಿಲಿ ನಾನಿಲ್ಲ. ನಂದೇನಿದ್ರು ಒಂದೇ ಮತ, ಅದೇ ಮನುಜ ಮತ. ಏನೋ ವಿಚಿತ್ರವಾಗಿ ಮಾತಾಡ್ತೀಯಪ್ಪ. ಸರಿ, ಏನ್ ಬೇಕೀಗ? ತಾಯಿ ಮನ್ಸು ಮಾಡಿದ್ರೆ ಏನು ಬೇಕಾದರೂ ಕೊಡ್ತಾಳೆ. ಅದಕ್ಕೆ ನಾವು ನಿಂತಿರೋ ಭೂಮಿ ತಾಯಿನೇ ಸಾಕ್ಷಿ. ಅಪ್ಪ ಅದೇನ್ ಬೇಕು ಅಂತ ನೇರವಾಗಿ ಕೇಳು. 10-20 ಕೊಟ್ಟು ಕಳಿಸ್ತೀವಿ. ಆದ್ರೆ ತಲೆ ಕೆಡೋ ತರ ಮಾತಾಡ್ಬೇಡ. ಮಾತು ಮನೆ ಕೆಡಿಸ್ತು ಅಂತಾರೆ, ತಲೆ ಕೆಡ್ಸಲ್ಲ. ತಲೆ ಕೆಡ್ಸೋದೇನಿದ್ರು ಚಾಡಿ, ಅದಕ್ಕೆ ಮಾತು ಅಂತ ಹೇಳಲ್ಲ. ಚೆನ್ನಾಗಿ ಮಾತಾಡ್ತೀಯಪ್ಪ. ನಮ್ಮ ಯಜಮಾನ್ರು ಏನಾದರೂ ಕೇಳಿಸ್ಕೊಂಡಿದ್ರೆ ತುಂಬಾ ಖುಷಿ ಪಟ್ಟಿರೋರು. ಖುಷಿ ಅನ್ನೋದು ಪಡೋದಲ್ಲಮ್ಮ, ಪಡ್ಕೊಳ್ಳೋದು. ಅದಕ್ಕೆ ನಾನೀಗ ಇಲ್ಲಿಗೆ ಖುಷಿ ಪಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ನೋಡಪ್ಪ, ಈಗ ಮನೇಲಿ ಗಂಡ್ಮಕ್ಳು ಯಾರೂ ಇಲ್ಲ. ಸಂಜೆ ಇಲ್ಲ ನಾಳೆ ಬೆಳಿಗ್ಗೆ ಬಾ. ಇವಾಗ ಹೋಗು. ಯಾಕೆ? ನೀನ್ ಸುಮ್ಮನೆ ಇರು, ನಿನಗೇನು ಗೊತ್ತಾಗಲ್ಲ. ಯಾರೋ ಏನೋ ಸುಮ್ಮನೆ ಹೇಳಿದ್ರು ನಂಬಕ್ಕಾಗತ್ತಾ? ಯಾಕಮ್ಮ, ನಿಮ್ಗಳ ಕಣ್ಣಿಗೆ ನಾನು ಕಳ್ಳನ ಥರ ಕಾಣ್ತೀನ? ಅಯ್ಯೋ ಚಚೆ, ಹಾಗಲ್ಲಪ್ಪ. ಹೌದಮ್ಮ, ನಾನು ಕಳ್ಳನೇ. ನನ್ನ ಎದುರುಗಡೆ ಬೆಟ್ಟದಷ್ಟು ರಾಶಿ ಹಣ ಬಿದ್ದಿದ್ರು ಅದನ್ನ ನೋಡದೇ ಇರುವಂತ ಕಳ್ಳ.
ವಜ್ರ ವೈಡೂರ್ಯ ಚಿನ್ನಾಭರಣಗಳು ರಾಶಿ ರಾಶಿ ಬಿದ್ದಿದ್ರು ಆ ಕಡೆ ತಿರುಗಿ ನೋಡದೇ ಇರೋಂಥ ಕಳ್ಳ. ಜನ ಎಷ್ಟೇ ಆಮಿಷ ಒಡ್ಡಿದ್ರು ಅವರು ಮಾತನ್ನ ಕೇಳಿಸ್ಕೊಳ್ದೇ ಇರೋಂಥ ಕಳ್ಳ. ಯಾರು ಇಲ್ಲ ಅಂತ ಮಾತಾಡ್ಕೊಳ್ಳೋ ಮಾತುಗಳನ್ನ ಕೇಳಿಸ್ಕೊಳ್ಳೋ ಕಳ್ಳ. ಯಾರು ನೋಡ್ತಿಲ್ಲ ಅಂತ ಮಾಡ್ತಿರೋ ಕೆಲಸಗಳನ್ನ ನೋಡ್ತಿರೋ ಅಂತ ಕಳ್ಳ. ಬೆನ್ ಹಿಂದೆ ನಡೆಯೋದನ್ನ ಅವ್ರ ಹಿಂದೆನೇ ನಿಂತು ತಿಳ್ಕೊಳ್ಳೋ ಕಳ್ಳ. ಗೌರಿ ಯಪ್ಪ ಏನೇನೋ ಹೇಳ್ತಿದ್ದಾನೆ. ನೋಡಪ್ಪ, ನಂಗೆ ಇದೆಲ್ಲ ಅರ್ಥ ಆಗಲ್ಲ. ನಿಂಗೇನು ಬೇಕೋ ನೇರವಾಗಿ ಕೇಳು, ಇದ್ರೆ ಕೊಡ್ತೀನಿ, ಇಲ್ಲ ಅಂದರೆ ದೇವ್ರಿದ್ದಾನೆ. ಅದೇ ಅಮ್ಮ ಅವ್ರು ಹೇಳಿದ್ರಲ್ಲ, ನಾನು ಆ ಮರದ ಹತ್ರನೇ ವಾಸವಾಗಿರೋದು. ನಮ್ದೊಂದು ಚಿಕ್ಕ ಜೋಪಡಿ ಇದೆ. ನಾನು, ನನ್ನ ಹೆಂಡತಿ, ನನ್ನಿಬ್ಬರು ಮಕ್ಕಳು ನಾವು ಸುಖವಾಗಿದ್ವಿ. ಆದರೆ ನಮ್ಮ ಮನೆನ ಕಿತ್ಕೋತಿದಾರಮ್ಮ. ಅದನ್ನು ಒಡೆದಾಕ್ತಾರಂತೆ, ನೆಲಕ್ಕೆ ಉರುಳಿಸ್ತಾರಂತೆ. ನಾನು ನಮ್ಮ ಸಂಸಾರ ಎಲ್ಲಿಗೆ ಹೋಗೋದಮ್ಮ, ನೀವೇ ಹೇಳಿ. ತಗೊಳ್ಳಿಮ್ಮ, ಇದರಲ್ಲಿ ಲೆಟ್ರ್ ಇದೆ. ನಮ್ಮ ಮನೆ ಹೊಡಿಬೇಡಿ ಅಂತ ಬರೆದಿದ್ದೀನಿ. ಅದಕ್ಕೆ ಒಂದಷ್ಟು ಜನರ ಸಹಿ ಬೇಕು. ನೀವು ಒಪ್ಕೊಂಡು ಸೈನ್ ಹಾಕ್ಕೊಟ್ರೆ ಅವ್ರು ಬಂದಾಗ ಅಕ್ಕಪಕ್ಕದವರೆಲ್ಲ ಬೇಡ ಅಂತ ಹೇಳಿದ್ದಾರೆ, ನಮ್ಮ ಮನೆನ ಹೊಡಿಬೇಡಿ ಅಂತ ಹೇಳ್ತೀನಿ. ಅಯ್ಯೋ, ಹೀಗಾಗಬಾರ್ದಾಗಿತ್ತಪ್ಪ. ನೀನೇನು ಹೆದರ್ಕೋಬೇಡ. ಭಗವಂತ ಪ್ರತಿಯೊಬ್ಬರಿಗೂ ಸೂರು ಕೊಟ್ಟಿರ್ತಾನೆ. ಸೈನ್ ತಾನೆ, ನಾನು ಹಾಕೊಡ್ತೀನಿ, ಕೊಡು. ಅಕ್ಕ ಅಕ್ಕ ಮೊದಲು ಈಗಿನ ಕಾಲದಲ್ಲಿ OTP ಹೇಳಿ, ಪಾನ್ ನಂಬರ್ ಹೇಳಿ ಅಂತ ಹೇಳಿ ಮೊಬೈಲಲ್ಲಿರೋ ಬ್ಯಾಲೆನ್ಸ್ ಎಲ್ಲ ಎಗ್ಗರಿಸ್ತಾರೆ. ನೀನು ಇದ್ರಲ್ಲಿ ಸೈನ್ ಬೇರೆ ಹಾಕಕ್ಕೆ ಹೋಗ್ತಿದ್ಯಲ್ಲ, ಸುಮ್ಮನೆ ಇರು. ಆದರೂ ಗೌರಿ, ನಾವೇನಾದರೂ ಅವ್ರ ಜಾಗದಲ್ಲಿದ್ದಿದ್ರೆ ನಮಗೂ ಅಷ್ಟೇ ಕಷ್ಟ ಆಗ್ತಿತ್ತಲ್ವಾ? ಇಲ್ವಲ್ಲ, ಈಗ ಸುಮ್ಮನೆ ಇರು. ನೋಡಪ್ಪ, ಆ ಲೆಟ್ರನ್ನ ನನಗೆ ಕೊಡು, ಆಮೇಲೆ ಸೈನ್ ಹಾಕ್ಬಿಟ್ಟು ಕೊಡ್ತೀವಿ. ಸರಿಮ್ಮ, ಆ ದೇವ್ರು ನಿಮಗೆ ಒಳ್ಳೇದು ಮಾಡಲಿ. ಅಕ್ಕ, ನನ್ನ ಕೆಲಸ ಆಗೇ ಆಗುತ್ತೆ. ನನ್ನ ಸ್ನೇಹಿತನೇ ಖುದ್ದಾಗಿ ಈ ಕೆಲಸನ ಮಾಡ್ತಾನೆ. ಅವನಿಗೆ ಈಗಾಗಲೇ ಈ ವಿಷಯ ಗೊತ್ತಾಗಿರುತ್ತೆ. ಅಪ್ಪ ನೊಂದ್ಕೋಬೇಡ ಅಪ್ಪ, ಏನಾಯ್ತು ಅಂತ ಹೇಳು. ಹೇಳ್ತಾ ಇದ್ದೀನಲ್ಲ ಪ್ರಣಯ್, ನನ್ನ ಫ್ರೆಂಡ್ ಮನೆ ಕಾಣ್ತಾ ಇಲ್ಲ. ಈಗ ಅವನು ಎಲ್ಲಿರ್ತಾನೆ, ಎಲ್ಲಿಗೆ ಹೋಗ್ತಾನೆ? ಅಯ್ಯೋ, ಇದ್ದಿದ್ದೊಂದು ಮರ, ಆ ಮರದ ನೆರಳಲ್ಲಿ ನನ್ನ ಭಗವಂತನ ಮನೆ ಇದ್ದಕ್ಕಿದ್ದಂಗೆ ಕಾಣ್ತಾ ಇಲ್ಲ ಅಂದರೆ ಏನರ್ಥ? ಭಗವಂತ ನನಗೆ ಮಾತ್ರ ಕಾಣಿಸ್ತಾನೆ, ಬೇರೆ ಯಾರಿಗೂ ಕಾಣಿಸಲ್ಲ. ಆ ಥರ ಇಲ್ಲಿರೋ ಮರ, ಭಗವಂತನ ಮನೆ ನನಗೆ ಕಾಣಿಸ್ತಾ ಇಲ್ವಾ? ಪ್ರಣಯ್, ಇಲ್ಲಿ ಮರ ಕಾಣಿಸ್ತಾ ಇದೆಯಾ? ಭಗವಂತನ ಮನೆ ಕಾಣಿಸ್ತಾ ಇದೆಯಾ? ಇಲ್ಲ ಅಪ್ಪ, ಏನು ಕಾಣ್ತಿಲ್ಲ, ಖಾಲಿ ಜಾಗ. ನಿನಗೂ ಕಾಣಿಸ್ತಾ ಇಲ್ವಾ? ಏನು ಮಾಡೋದು? ಅಣ್ಣ ಅಣ್ಣ, ಒಂದು ನಿಮಿಷ. ಏನು ಸರ್? ಅಣ್ಣ, ಇಲ್ಲಿ ಒಂದು ಮರ ಇತ್ತಲ್ಲ? ಇಲ್ವಲ್ಲ ಸರ್, ಇಲ್ಲಿ ಯಾವ ಮರನೂ ಇರಲಿಲ್ಲ. ಇಲ್ಲ ಅಣ್ಣ, ನಾನು ಇಲ್ಲಿಗೆ ಸುಮಾರು ಸರಿ ಬಂದಿದ್ದೀನಿ. ಇಲ್ಲೊಂದು ಮರ ಇತ್ತು, ದೊಡ್ಡ ಮರ. ಆ ಮರದ ಕೆಳಗೆ ನನ್ನ ಫ್ರೆಂಡ್ ಮನೆ ಇತ್ತು. ಸರ್, ನಾನು 1 ತಿಂಗಳಿಂದ ಇಲ್ಲಿ ಓಡಾಡ್ತಾ ಇದ್ದೀನಿ, ಇಲ್ಲಿ ಯಾವ ಮರನೂ ಇರಲಿಲ್ಲ ಸರ್. ಅಂದರೆ ಇಲ್ಲೊಂದು ಮರ ಇತ್ತು, ಆ ಮರದ ಹತ್ರ ನನ್ನ ನೋವನ್ನೆಲ್ಲ ನಾನು ಹೇಳ್ಕೊಳ್ತಾ ಇದ್ದೆ. ಆಗ ನನಗೊಬ್ಬ ಗೆಳೆಯ ಸಿಕ್ಕದ. ಇದೆಲ್ಲ ಸುಳ್ಳ? ಇಷ್ಟು ದಿನ ನನ್ನ ಜೊತೆ ಭಗವಂತ ಇರಲಿಲ್ವಾ? ನನ್ನ ಭಗವಂತ ನನ್ನ ಜೊತೆ ಇದ್ದಿದ್ದು ನನ್ನ ಕಲ್ಪನೆನಾ? ಅಪ್ಪ, ಯಾಕಪ್ಪ ಹಿಂಗೆ ಆಡ್ತಿದ್ಯಾ? ನನಗೆ ಈ ಮರ ಏನೂ ಬೇಡ. ಪ್ರಾಜೆಕ್ಟ್ಗೆ ಬೇರೆ ಟಾಪಿಕ್ ಚೂಸ್ ಮಾಡ್ಕೋತೀನಿ. ಮೊದಲು ಮನೆಗೆ ಹೋಗೋಣ ಬಾಪ. ಇಲ್ಲ ಪ್ರಣಯ್, ನಾನು ಇಷ್ಟು ದಿನ ಕಲ್ಪನೆಯಲ್ಲಿ ಬದುಕ್ಬಿಟ್ನ ಅಂತ ಅನ್ನಿಸ್ತಾ ಇದೆ ನನಗೆ. ಸರ್, ಈಗ ನೆನಪಾಯ್ತು, ಇಲ್ಲೊಂದು ಮರ ಇತ್ತು, ಏನೋ ಡೆವಲಪ್ಮೆಂಟ್ಗೆ ಅಂತ ಕಡ್ದಾಕಿದ್ದಾರೆ. ಅಂದರೆ ನನ್ನ ಭಗವಂತನ ಮನೆ? ಸರ್, ಯಾವ ಮನೆಯೂ ಇರಲಿಲ್ಲ. ಇಲ್ಲ ಅಣ್ಣ, ಮರದ ಕೆಳಗಡೆ ಒಂದು ಚಿಕ್ಕ ಮನೆ ಇತ್ತು. ನಿಮ್ಮ ಫ್ರೆಂಡ್ ಏನು ಆದಿಮಾನವನ ಸರ್? ಆದಿಮಾನವ ಅಲ್ಲಪ್ಪ, ಆದಿಯೋಗಿ. ಅದು ಬಿಡೋಣ. ಇಲ್ಲಿ 2 ಅಂಗಡಿ ಇತ್ತಲ್ಲ, ಅದೇನಾಯ್ತು? ಇಲ್ಲಿ ಮರ ಇದ್ದಾಗ ನೆರಳಿತ್ತು, ಜನ ಬಂದು ಕೂತ್ಕೊಳ್ಳೋರು, ಅವ್ರಿಗೂ ವ್ಯಾಪಾರ ಆಗೋದು. ಈಗ ಮರನೂ ಹೋಯ್ತು, ಅವರು ಹೋದ್ರು. ಅಷ್ಟು ದೊಡ್ಡ ಮರನ ಒಂದೇ ಸರಿ ಕಡ್ದ್ಬಿಟ್ರ? ಅಪ್ಪ, ಇವಾಗ ನನ್ನ ಫ್ರೆಂಡಿಗೆ ಮನೆ ಇಲ್ವಾ? ಅವ್ರು ಬೀದಿ ಪಾಲಾಗೋದ್ರ?
ಮನೆ ಇಲ್ಲ ಅಂದ್ರೆ ಅವ್ರು ಎಲ್ಲಿರ್ತಾರೆ? ಗೊತ್ತಿಲ್ಲ ಪ್ರಣಿ, ಗೊತ್ತಿಲ್ಲ. ನಡಿ. ಭಗವಂತ, ಎಲ್ಲಿದ್ಯಾ ಭಗವಂತ? ಇದು ನೀನು ಬಂದಿರೋ ಪ್ರಶ್ನೆ, ನೀನೇ ಉತ್ತರ ಕೊಡ್ಬೇಕು. ಬಾ ಭಗವಂತ. ಅಪ್ಪ ಏನಾಯ್ತು ನನ್ಗೆ? ಕೋರಗ್ಬೇಡ ಅಪ್ಪ, ನೀನ್ ನೋಡಿದ್ರೆ ನನ್ಗೂ ಅಳು ಬರ್ತಿದೆ. ನಾನು ಏನ್ ಮಾಡ್ಲಿ ಪ್ರಣಿ? ನನಗೆ ಮನೆ ಕೊಡಿಸ್ತಾ ನನ್ನ ಸ್ನೇಹಿತ, ಅಂತವನಿಗೆ ಮನೆ ಇಲ್ಲ. ಅವನಿಗೆ ಎಷ್ಟು ಕಷ್ಟ ಆಗಿರ್ಬೇಡ. ಭಗವಂತ, ಭಗವಂತ. ದೇವ್ರೆ, ನಾನು ಏನ್ ಮಾಡ್ಲಿ? ಮಗಳೇ, ನಮಸ್ಕಾರ. ಸ್ವಾಮಿ, ತಾವು? ನಿಮ್ಮ ಸಹಾಯ ಕೇಳ್ಕೊಂಡು ಬಂದಿದ್ದೀನಿ. ನಾನೇ ಅಸಹಾಯಕನಾಗಿ ನಿಂತಿದ್ದೀನಿ. ನಿಮಗೆ ಏನು ಸಹಾಯ ಮಾಡೋಕ್ಕಾಗುತ್ತೆ ಸ್ವಾಮಿ? ನಿಂತವರೆಲ್ಲ ಅಸಹಾಯಕರಲ್ಲ. ಈಗ ಮರನೇ ನೋಡಿ, ಹಾಗೇ ನಿಂತಿರುತ್ತೆ. ಹೊಡಿಲಿ, ಬಡಿಲಿ, ಕಡಿಲಿ ಅದೇನು ಮಾಡಲ್ಲ. ಹಾಗಂತ ಅದು ಅಸಹಾಯಕನೂ ಅಲ್ಲ, ಪ್ರಯೋಜನ ಇಲ್ಲ ಅಂತನೂ ಅಲ್ಲ. ನಿಜ ಸ್ವಾಮಿ. ಈಗ ನಮ್ಮಿಂದ ಏನಾಗಬೇಕಾಗಿತ್ತು? ನಾನು ತುಂಬ ವರ್ಷಗಳಿಂದ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ದೆ. ಈಗ ಇದ್ದಕ್ಕಿದ್ದಾಗೆ ಬಂದು ದೇವಸ್ಥಾನ ಬೀಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ನೀವೇ ಉಳಿಸ್ಕೊಡ್ಬೇಕು. ಸ್ವಾಮಿ, ನೀವು ನನ್ನನ್ನು ಯಾರೋ ಅಂತ ತಿಳ್ಕೊಂಡಿದ್ದೀರಾ ಅನ್ಸುತ್ತೆ. ನಾನೊಬ್ಬ ಸಾಮಾನ್ಯ ಮನುಷ್ಯ. ಅಂಥದನ್ನೆಲ್ಲ ನಿಲ್ಲಿಸೋಕ್ಕೆ ನನ್ನ ಕೈಯಲ್ಲಿ ಶಕ್ತಿ ಇಲ್ಲ. ಅಯ್ಯೋ ಇಲ್ಲ, ನಿಮ್ಮ ಕೈಯಲ್ಲಿ ಆಗುತ್ತೆ. ಬೇಕಿದ್ರೆ ನಿಮ್ಮ ಮನೆಯವ್ರ ಹತ್ರ ಕೇಳಿ, ಅವ್ರಿಗೂ ಗೊತ್ತಿದೆ. ಹೇಗಾದರೂ ಮಾಡಿ ನಮ್ಮ ದೇವಸ್ಥಾನನ ಉಳಿಸ್ಕೊಡಿ. ನಮ್ಮನೆಯವ್ರನ್ನ ಕೇಳ್ಬೇಕ? ಅಲ್ಲ ಸ್ವಾಮಿ, ಸ್ವಾಮಿ ಎಲ್ಲೋದ್ರು? ಸ್ವಾಮಿ, ಸ್ವಾಮಿ, ಸ್ವಾಮಿ. ಶಿವು, ನಿಂತ್ಕೋಪ್ಪ. ಸರ್, ನನ್ನ ಹೆಸರು ಹೇಳ್ತಾ ಇದ್ದೀರಾ? ತಾವ್ಯಾರು ಅಂತ ಗೊತ್ತಾಗಲಿಲ್ಲ. ನಾನು ಯಾರು ಅಂತ ಗೊತ್ತಾಗಿಲ್ವಾ? ಇವಾಗ ನಾನು ಯಾರು ಅಂತ ಗೊತ್ತಾಗೋದಕ್ಕಿಂತ ಹೆಚ್ಚಾಗಿ ನೀನು ಯಾರು ಅಂತ ತೋರಿಸ್ಬೇಕು. ಆಗತ್ತಾ? ನಾನು ಯಾರು ಅಂತ ತೋರಿಸ್ಬೇಕಾ? ತಾತ, ಇವ್ರು ನಮ್ಮ ತಂದೆ ಶಿವಪ್ರಸಾದ್ ಅಂತ. ಅಯ್ಯೋ ಗೊತ್ತಮ್ಮ, ಅದಕ್ಕೆ ತಾನೇ ಶಿವು ಅಂತ ಕರೆದಿದ್ದು. ಕ್ಷಮಿಸಿ, ನೀವು ಯಾರು ಅಂತ ನೆನಪಾಗ್ತಿಲ್ಲ. ಇರಲಿ, ನನ್ನಿಂದ ಏನಾಗಬೇಕಾಗಿತ್ತು? ನಮ್ದೊಂದು ಕಟ್ಟೆ ಇದೆ ಅಪ್ಪ. ನಾವು ವಯಸ್ಸಾದವರೆಲ್ಲ ಅಲ್ಲಿ ಸೇರಿಕೊಂಡು ದಿನ ಹರಟೆ ಹೊಡಿತೀವಿ, ಊರಿನ ವಿಚಾರ ಎಲ್ಲ ಚರ್ಚೆ ಮಾಡ್ತೀವಿ. ನಮ್ಮ ಕಟ್ಟೆ ಇದೆಯಲ್ವಾ, ಅದನ್ನು ನಮ್ಮಿಂದ ಕಿತ್ಕೋತಿದ್ದಾರೆ ಶಿವು. ಕಟ್ಟೆನಾ? ಯಾವ ಕಟ್ಟೆ ತಾತ? ಅರ್ಥ ಆಗ್ತಿಲ್ಲ. ಕಂದ, ನಾವು ವಯಸ್ಸಾದವರೆಲ್ಲ ಮನೆಗೆ ಬೇಡ ಆಗಿರ್ತೀವಿ, ದೇವಸ್ಥಾನಕ್ಕೆ ಹತ್ರ ಆಗಿರ್ತೀವಿ. ಅಲ್ಲೂ ನಮಗೆ ಬೇಜಾರಾದಾಗ ನಾವು ಒಂದು ಕಡೆ ಸೇರ್ಕೋತೀವಿ. ರಿಟೈರ್ಡ್ ಆದವರು ಅಲ್ಲಿ ಬಂದು ಸೇರ್ಕೋತಾರೆ. ಆಮೇಲೆ ಮಕ್ಕಳು ಮೊಮ್ಮಕ್ಕಳು ಕಣ್ ತಪ್ಪಿಸಿ ಬಂದು ಸೇರ್ಕೊಳ್ಳೋ ತಾತಂದ್ರು ಇರ್ತಾರೆ. ಅಂಥ ಜಾಗಕ್ಕೆ ಹಿರಿಯ ನಾಗರಿಕರ ಕಟ್ಟೆ ಅಂತ ಕರೀತಾರೆ. ಅದೇ ಅಮ್ಮ ನಮ್ಮ ಕಟ್ಟೆ. ಬೆಳಗಿಂದ ಸಂಜೆವರೆಗೂ ಹರಟೆ ಹೊಡ್ಕೊಂಡು ಒಬ್ರಿಗೊಬ್ರು ಕಾಲು ಹೇಳ್ಕೊಂಡು ಮಗ ಸೊಸೆ ಬೈದಿದ್ದನ್ನು ಮನಸ್ಸಿಂದ ಕಿತ್ತಾಕಿ ಮತ್ತೆ ಬೈಸ್ಕೊಳ್ಳೋದಕ್ಕೋಸ್ಕರ ಹೊಸ ಹುಮ್ಮಸ್ಸನ್ನು ಉತ್ಸಾಹನ ಬೆಳೆಸ್ಕೊಂಡು ಹೋಗ್ತಿದ್ದಂಥ ಕಟ್ಟೆ ನಮ್ಮ ಅದು. ಈಗ ಶಿವು, ಹೇಗಾದರೂ ಮಾಡಿ ಆ ಕಟ್ಟೆನ ಉಳಿಸ್ಕೊಡಪ್ಪ, ನಿನ್ನ ದಮ್ಮಯ್ಯ ಅಂತೀನಿ. ಸರ್, ನೀವು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆ, ನಿಮ್ಮ ಸಂಕಟನೂ ಅರ್ಥ ಆಗ್ತಾ ಇದೆ. ಆದರೆ ಅದನ್ನು ಉಳಿಸ್ಕೊಡಿ ಅಂತ ನನ್ನ ಕೇಳಿದ್ರೆ ನಾನೇನು ಮಾಡೋಕ್ಕೆ ಸಾಧ್ಯ ಸರ್? ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ ಅನ್ಸುತ್ತೆ. ತಪ್ಪನ್ನ ತಿಳ್ಕೊಳ್ಳೋದಕ್ಕಾಗಲ್ಲಪ್ಪ, ಅದನ್ನು ಮಾಡೋದಕ್ಕೆ ಮಾತ್ರ ಸಾಧ್ಯ. ತಿಳ್ಕೊಳ್ಳೋದೇ ಆದರೆ ಸತ್ಯನ ತಿಳ್ಕೊಬೇಕಪ್ಪ. ತಾವು ಏನು ಹೇಳ್ತಿದ್ರೋ ಅರ್ಥ ಆಗ್ತಾ ಇಲ್ಲ. ಬಿಡಪ್ಪ, ಈ ವಿಚಾರ ಎಲ್ಲ ನಿಮ್ಮ ಮನೆಯವ್ರಿಗೆ ಗೊತ್ತಿದೆ, ಅವ್ರನ್ನೇ ಕೇಳು. ಇವರು ಹಾಗೆ ಹೇಳ್ತಿದ್ದಾರೆ, ನಿಮ್ಮ ಮನೆಯವ್ರಿಗೆ ಗೊತ್ತು ಅಂತ. ನನಗೂ ಅದೇ ಗೊತ್ತಾಗ್ತಿಲ್ಲ ಅಪ್ಪ. ಅಲ್ಲ ಸರ್, ಎಲ್ಲೋದ್ರು? ಏನಿದು ವಿಚಿತ್ರವಾಗಿದೆ. ಬರ್ತಾರೆ, ಸಹಾಯ ಕೇಳ್ತಾರೆ, ಇದಕ್ಕಿದ್ದಾಗೆ ಮಾಯ ಆಗ್ಬಿಡ್ತಾರೆ. ನಡಿ ಪ್ರಾಣಿ. ಏನು ಭಗವಂತ, ಯಾಕೆ ಹಿಂಗಾಗೋಯ್ತು?
ಎಲ್ಲ ವಿಚಿತ್ರವಾಗಿದೆಯಲ್ಲ. ಸರ್ ಸರ್ ಯಾರೇ ನೀವು? ಯಾಕೆ ಹಿಂಗೆ ಕೂತ್ಕೊಂಡು ಮಗುನ ಎದುರಿಸ್ತಾ ಇದ್ದೀರಾ? ಹೆದರ್ಸ್ತಾ ಇಲ್ಲ ಸರ್, ನಾನು ಹೆದರ್ಕೊಂಡಿದ್ದೀನಿ. ನೀವು ಹೆದರ್ಕೊಂಡಿದ್ದೀರಾ? ಯಾಕೆ? ಯಾರಾದ್ರೂ ಅಡ್ಸ್ಕೊಂಡ್ ಬರ್ತಾ ಇದ್ದಾರಾ? ಅಟ್ಟಿಸ್ಕೊಂಡು ಬರೋಕ್ಕಾಗಲ್ಲ ಸರ್, ಪುಣ್ಯನ ಕಟ್ಟಿಸ್ಕೊಂಡು ಬರ್ಬೋದು. ಇನ್ನೇನು ಕಟ್ಟಿಸ್ಕೊಂಡು ಬರ್ಬೋದು ನೋಡಿ. ಈಗಾಗಲೇ ಇಬ್ಬರು ಬಂದು ತಲೆ ಕೆಡಿಸಿದ್ದಾರೆ. ನೀವು ಅದನ್ನೇ ಕಂಟಿನ್ಯೂ ಮಾಡಬೇಡಿ, ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಸರ್ ಪ್ಲೀಸ್ ಸರ್, ನನ್ನ ಮಾತು ಕೇಳಿ ಸರ್. ನಾನೊಬ್ಬ ಎನಿಮಲ್ ರೆಸ್ಕ್ಯೂವರ್. ಪ್ರಾಣಿ ಪಕ್ಷಿಗಳಿಗೆಲ್ಲ ತೊಂದರೆ ಆದಾಗ ಅದನ್ನು ರೆಸ್ಕ್ಯೂ ಮಾಡಿ ಮನೆಗೆ ತೊಗೊಂಡೋಗಿ ಇಟ್ಕೊಂಡಿರ್ತೀನಿ ಸರ್. ಸರ್, ನಮ್ಮ ಮನೇಲಿ ಏನಿಲ್ಲ ಅಂದ್ರೂ 12ರಿಂದ 20 ಜಾತಿ ಪಕ್ಷಿಗಳಿದ್ದಾವೆ, ಹಲವಾರು ಜಾತಿ ಕೀಟಗಳಿದ್ದಾವೆ, 9 ಜಾತಿ ಸಸ್ತನಿಗಳಿದ್ದಾವೆ ಸರ್. ಅಷ್ಟೇ ಅಲ್ಲ ಸರ್, ಪ್ರತಿದಿನ ನಮ್ಮ ಮನೆಗೆ ಬಂದು ವಿಶ್ರಾಂತಿ ತಗೊಂಡು ವಾಪಸ್ ಹೋಗೋ ಸಾವಿರಾರು ರೀತಿ ಪ್ರಾಣಿ ಪಕ್ಷಿಗಳಿದ್ದಾವೆ ಸರ್. ಅಂಕಲ್, ಇದೆಲ್ಲ ನಮ್ಗೆ ಯಾಕೆ ಹೇಳ್ತಿದ್ದೀರಾ? ಸಹಾಯ ಕೇಳಕ್ಕಮ್ಮ. ಸಹಾಯನ? ಏನು ನೀವು 3 ಜನ ಒಂದೇ ಟೀಮಾ? ನೋಡಿ, ಸುಮ್ಮನೆ ಸುಳ್ಳು ಹೇಳಬೇಡಿ. ನಿಮ್ಗೇನು ಬೇಕು ಅಂತ ಹೇಳಿ ಅಷ್ಟೇ. ಹೇಳಿದ್ನಲ್ಲ ಸರ್, ಸಹಾಯ ಕೇಳ್ಕೊಂಡು ಬಂದಿದ್ದೀನಿ. 100 ಪ್ರಾಣಿ ಪಕ್ಷಿಗಳಿರೋ ನನ್ನ ಮನೆನ ಕಿತ್ಕೋತಿದ್ದಾರೆ ಸರ್. ನಮ್ಮ ಮನೇನ ಕಿತ್ಕೊಂಡ್ರೆ ನನ್ನ ನಂಬ್ಕೊಂಡಿರೋ ಪ್ರಾಣಿ ಪಕ್ಷಿಗಳೆಲ್ಲ ಕೀಟಗಳೆಲ್ಲ ಎಲ್ಲಿಗೆ ಹೋಗಬೇಕು ನೀವೇ ಹೇಳಿ ಸರ್. ಅಪ್ಪ, ಅವಾಗ್ಲಿಂದ ಬಂದವರೆಲ್ಲ ಮನೆ ಹೊಡಿತಾ ಇದಾರೆ, ದೇವಸ್ಥಾನ ಬೀಳಿಸ್ತಾ ಇದಾರೆ ಅಂತ ಏನೇನೋ ಹೇಳ್ತಿದಾರಲ್ಲ. ನನಗೂ ಗೊತ್ತಾಗ್ತಾ ಇಲ್ಲ ಪ್ರಾಣಿ. ರೀ ಸ್ವಾಮಿ, ಯಾರು ನೀವು? ದಯವಿಟ್ಟು ನಿಜ ಹೇಳಿ. ಅಲ್ಲ, ಯಾರೋ ಒಬ್ಬರು ಬರ್ತಾರೆ ದೇವಸ್ಥಾನ ಅಂತಾರೆ, ಇನ್ಯಾರೋ ಬರ್ತಾರೆ ವಯಸ್ಸಾದವ್ರು ಕೂತ್ಕೊಳ್ಳೋ ಕಟ್ಟೆ ಅಂತಾರೆ. ಈಗ ನೀವು ಬಂದು ಪ್ರಾಣಿ ಪಕ್ಷಿಗಳಿರೋ ಮನೆ ಅಂತ ಹೇಳ್ತಾ ಇದ್ದೀರಾ. ನೋಡಿ, ದಯವಿಟ್ಟು ನಿಜ ಹೇಳಿ, ಇಲ್ಲಾಂದರೆ ನಾನು ಪೊಲೀಸಿಗೆ ಕಾಲ್ ಮಾಡ್ತೀನಿ ಅಷ್ಟೇ. ನಿಜನೇ ಹೇಳ್ತಿದ್ದೀನಿ ಸರ್. ಅದೇನು ಅಂದರೆ ಈ ವಿಷಯ ನಿಮ್ಮ ಮನೆಯವ್ರಿಗೂ ಗೊತ್ತಿದೆ, ಅವ್ರನ್ನ ಕೇಳಿ ಹೇಳ್ತಾರೆ. ನಮ್ಮ ಮನೆಯವ್ರಿಗೆ ಅಂದರೆ ಗಿರಿ ಗೊತ್ತಾ? ಅಲ್ಲ ಸರ್, ಸರ್ ಸರ್ ಎಲ್ಲೋಟದ ಪ್ರಾಣಿ ಇವರು? ಗೊತ್ತಿಲ್ಲ ಅಪ್ಪ, ಇಲ್ಲೇ ಇದ್ರು. ಯಾರ್ಯಾರೋ ಬರ್ತಾರೆ, ಒಬ್ರು ಕಟ್ಟೆ ಅಂತಾರೆ, ಮನೆ ಅಂತಾರೆ, ದೇವಸ್ಥಾನ ಅಂತಾರೆ. ಯೋಚನೆ ಮಾಡೋ ಗ್ಯಾಪಲ್ಲಿ ಹಂಗೆ ಹೊಟ್ಟೋಗ್ಬಿಟ್ಟಿರ್ತಾರೆ. ನನಗೂ ಗೊತ್ತಾಗ್ತಾ ಇಲ್ಲಮ್ಮ. ಮನೆಯವ್ರಿಗೆ ಗೊತ್ತು ಅಂತ ಹೇಳಿದ್ರಲ್ಲ, ನಡಿ ಮೊದಲು ಮನೆಗೆ ಹೋಗೋಣ. ನನಗೇನ್ರಿ ಗೊತ್ತು? ನೀವು ಯಾಕೆ ಈ ಥರ ನನ್ನ ಹತ್ರ ಕೇಳ್ತಿದ್ದೀರಾ? ನಿನ್ನನ್ನು ಕೇಳಿದೆ ಇನ್ಯಾರನ್ನು ಕೇಳಲಿಕ್ಕಿರಿ? ಛೇ, ಯಾರ್ಯಾರೋ ಸಿಗ್ತಾರೆ, ಏನೇನೋ ಹೇಳ್ತಾರೆ. ಯಾರಪ್ಪ ನೀವು, ಏನು ವಿಷಯ ಅಂತ ಕೇಳಿದ್ರೆ ನಿಮ್ಮ ಮನೆಯವ್ರಿಗೆ ಗೊತ್ತು, ನಿಮ್ಮ ಮನೆಯವ್ರಿಗೆ ಗೊತ್ತು ಅಂತಾರೆ. ಅದೇನು ಗೊತ್ತು ಅಂತನಾದರೂ ಹೇಳಬಾರ್ದಾ? ಜೋರೆ ರಾಜಕಾರಣಿಗಳು ದೇವ್ರ ಹೆಸರಲ್ಲಿ ಪ್ರಮಾಣ ವಚನನೇ ತಕಂತ್ರಂತ. ಅಂಥದ್ರಲ್ಲಿ ನೀವು ಅಟ್ಲೀಸ್ಟ್ ಮನೆ ದೇವ್ರ ಹೆಸರಲ್ಲಿ ತಾಳ್ಮೆ ತಕಣಿ. ಅಯ್ಯೋ ಕಾಶಿಯವರೇ, ಈ ತಾಳ್ಮೆ ಅನ್ನೋದು ಪ್ಲಾಸ್ಟಿಕ್ ಕವರಲ್ಲಿ ಪಾರ್ಸಲ್ ಕೊಡೋ ಟೀ ಥರ. ಹಿಡ್ಕೊಂಡ್ರೆ ಕೈ ಸುಡುತ್ತೆ, ಕುಡಿದ್ರೆ ಬಾಯಿ ಸುಡುತ್ತೆ. ಬಾವಾ, ಟೀಗೋಸ್ಕರ ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಆಗಿದ್ದೀರಾ? ಅಯ್ಯೋ, ಟೀಗಲ್ಲ ಗೋರೆ. ಹೇಗೆ ಹೇಳಿ ನಿಮಗೆ? ನನ್ನ ಫ್ರೆಂಡ್ ಇದ್ದಿದ್ದ ಮನೆನ ಅಧಿಕಾರಿಗಳು ಹೊಡೆದಾಕ್ಬಿಟ್ಟಿದ್ದಾರೆ. ಆ ನೋವಿಂದನೇ ಹೊರಗೆ ಬಂದಿಲ್ಲ. ಅಷ್ಟರಲ್ಲಿ ಬೇರೆ ಟೆನ್ಷನ್. ರೀ, ನೀವು ಪ್ರಾಣಿನ ಮನೆಗೆ ಕರ್ಕೊಂಡು ಬಂದಾಗ್ಲಿಂದನೂ ಒಂಥರ ಇದ್ದೀರಾ. ಅದೇನೇ ಇರಲಿ, ಈಗ ನಿಮಗೆ ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಂಬರ್ತೀನಿ. ನೀವು ಸ್ವಲ್ಪ ರೆಸ್ಟ್ ಮಾಡಿ, ಆಮೇಲೆ ಮಾತಾಡೋಣ. ಕಾಫಿ ಎಲ್ಲ ಬೇಡಗ್ರಿ, ನನಗೆ ಇವಾಗ ಗೊತ್ತಾಗ್ಬೇಕಷ್ಟೇ. ಒಬ್ರು ಯಾರೋ ಬರ್ತಾರೆ, ನಮ್ಮ ದೇವಸ್ಥಾನ ಹೊಡೆದಾಕ್ತಿದ್ದಾರೆ ಅಂತಾರೆ. ಇನ್ಯಾರೋ ಬರ್ತಾರೆ, ನಾವು ಕೂತ್ಕೊಳ್ತಾ ಇದ್ದ ಜಾಗನ ಕಿತ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇನ್ಯಾರೋ ಬಂದು ನಾವು ಪ್ರಾಣಿಗಳನ್ನ ಸಾಕ್ತಾ ಇದ್ವಿ, ಆ ಜಾಗನ ತಗೊಳ್ತಿದ್ದಾರೆ ಅಂತ ಹೇಳ್ತಾರೆ. ಕೇಳಿದ್ರೆ ನಿಮ್ಮ ಮನೆಯವ್ರಿಗೆ ಗೊತ್ತು, ನಿಮ್ಮ ಮನೆಯವ್ರಿಗೆ ಗೊತ್ತು ಅಂತಾರೆ. ಅದೇನು ಗೊತ್ತು ಅಂತ ಹೇಳ್ಬಾರ್ದಾ? ಪ್ರಾಣಿ ಸಾಕಿರೋರ? ಓ ಅಕ್ಕ, ಆ ವಿನಯ್ ಇರ್ಬೇಕು. ನಾವು ಮೊನ್ನೆ ಲವ್ ಬರ್ಡ್ಸ್ ತರಕ್ ಹೋದಾಗ ಮೊಲನು ತಗೊಳ್ಳಿ ಅಂತ ಬಿಲ್ ಹಾಕಿದ್ನಲ್ಲ, ಅವನೇ. ಓ, ಆ ವಿನಯ? ಅಯ್ಯೋ ರೀ, ಅವ್ನು ಹಾಗೆ ಬಿಡ್ರಿ. ನನಗೂ ಮೊಲ ತಗೊಳ್ಳಿ, 2 ಲವ್ ಬರ್ಡ್ಸ್ನ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದ್ದ. ಹಿಂಗೆ ಜನರನ್ನೆಲ್ಲ ಏಮಾರಿಸಿನೇ ಇವತ್ತು ಅವ್ನ ಅಂಗಡಿನೇ ಒಡೆಯೋ ಪರಿಸ್ಥಿತಿ ಬಂದಿದೆ. ಓ ಗಿರಿ, ಅವನಲ್ಲ ಗಿರಿ, ಆ ಲವ್ ಬರ್ಡ್ಸ್ ವಿನಯ ನನಗೂ ಗೊತ್ತು. ಇದು ಯಾರೋ ಬೇರೆ. ಅಲ್ಲ, ನಿಮ್ಮ ಮನೆಯವ್ರಿಗೆ ಗೊತ್ತು, ನಿಮ್ಮ ಮನೆಯವ್ರಿಗೆ ಗೊತ್ತು ಅಂತ ಅಷ್ಟು ಖಡಾಖಂಡಿತವಾಗಿ ಹೇಳ್ತಾರೆ ಅಂದರೆ ಏನರ್ಥ? ಜೋರೆ ರೋಡಲ್ಲಿ ಸಿಕ್ಕು ನೋಟಿಗೆ ಬೆಲೆ ಇರುತ್ತೆ ಹೊರತು ಮಾತಿಗೆ ಬೆಲೆ ಇಪ್ಪುದಿಲ್ಲ. ನೀವೆಂತಕ್ಕೆ ತಲೆ ಕೆಡ್ಸ್ಕೊಂತೀರಿ? ಇತ್ತೀಚೆಗೆ ಫ್ರಾಡ್ಗಳು ಬಂದು ಎಂತೆಂಥದ್ದು ಹೇಳಿ ಯಾಮಾರಿಸ್ತಿದ್ರು. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಬೇಡಿ. ಹೌದು ರೀ, ಇವತ್ತು ನಮ್ಮ ಮನೆಗೆ ಒಬ್ಬ ಬಂದಿದ್ದ. ಅಮ್ಮ, ನನ್ನ ಹೆಂಡತಿ ಮಕ್ಳ ಜೊತೆ ಜೋಪಡಿನಲ್ಲಿದ್ದೆ, ಈಗ ಅದನ್ನು ಒಡೆದಾಕಕ್ಕೆ ನೋಟಿಸ್ ಕೊಟ್ಬಿಟ್ಟಿದ್ದಾರೆ. ಅದನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಏರಿಯಾದಲ್ಲಿರೋರ ಹತ್ರ ಎಲ್ಲ ಸೈನ್ ಹಾಕ್ಸ್ಕೊಳ್ತಾ ಇದ್ದೀನಿ, ನೀವು ಸೈನ್ ಹಾಕ್ಕೊಡಿ ಅಂತ ಬೇಡ್ಕೊಂಡ.
ನಾನು ಪಾಪ ಏನು ಚೈನ್ ಕೇಳ್ತಾ ಇಲ್ವಲ್ಲ, ಸೈನ್ ತಾನೇ ಕೇಳ್ತಿರೋದು ಅಂತ ಮಾಡೋಣ ಅಂತ ಹೋದೆ. ಆಗ ನಾನ್ ತಡ್ದೆ. ಸುಮ್ನೆ ಸೈನ್ ಹಾಕಿದ್ರೆ ಅದನ್ನ ಫೋರ್ಜರಿ ಮಾಡ್ತಾರೆ, ಆಮೇಲೆ ಇನ್ನೇನೋ ಮಾಡಿ OTP ತಗೊಂಡು ನಮಗ್ ಮೋಸ ಮಾಡ್ತಾರೆ ಅಂತ ಹೇಳ್ದೆ. ಆದರೆ ಆ ವ್ಯಕ್ತಿ ಒಂದು ಲೆಟರ್ ಕೊಟ್ಟು ಹೋದ್ರು. ಆದರೆ ನಾನು ಸುಮ್ಮನೆ ಯಾಕೆ ಬೇಕಪ್ಪ, ಈ ನೋಟಲ್ಲೆಲ್ಲ ಚಿಪ್ಪಿಟ್ಟಿರ್ತಾರಲ್ಲ, ಹಾಗೆ ಅದರಲ್ಲೂ ಏನಾದರೂ ಇಟ್ಬಿಟ್ಟಿದ್ರೆ ಅಂತ ಭಯ ಆಗಿ ತೊಗೊಂಡೋಗಿ ಎತ್ತಿಟ್ಬಿಟ್ಟೆ. ಅಯ್ಯೋ ಗಿರ್ಜಮ್ಮ, ನೋಟಲ್ಲಿ ಚಿಪ್ಪಿತ್ತಂದಳಿ ನೀವು ನಂಬ್ಕೊಂಡಿರಿ ಮರ್ರೆ. ನೋಟಲ್ಲಿ ಚಿಪ್ಪಿರಲ್ವಾ? ಸಾಕು ಸುಮ್ಮನೆ ರೀ, ನೋಟು ಚಿಪ್ಪು ಅನ್ಕೊಂಡು. ಎಲ್ಲಿ ಆ ಲೆಟ್ರು? ಅಲ್ಲೇ ಟೇಬಲ್ ಮೇಲಿದೆ. ರೀ ಬೇಡ ರೀ, ಆಮೇಲೆ ಫಿಂಗರ್ ಪ್ರಿಂಟ್ ಬಿದ್ದು ಆಧಾರ್ ಕಾರ್ಡ್ ಏನಾದ್ರು ಚೇಂಜ್ ಮಾಡಿಬಿಟ್ರೆ? ನನ್ನ ಫಿಂಗರು ಆಲ್ರೆಡಿ ಪ್ರಿಂಟ್ ಆಗೋಯ್ತು. ಅಲರ್ಟ್ ಆಗಬೇಕಾಗಿರೋ ವಿಷಯಕ್ಕೆ ಅಲರ್ಟ್ ಆಗಬೇಡಿ, ಬೇಡದಿರೋ ವಿಷಯಕ್ಕೆಲ್ಲ ಅಲರ್ಟ್ ಆಗ್ಬೋದು. ಕರ್ನಾಟಕ ಅರಣ್ಯ ಇಲಾಖೆ, ಅರಣ್ಯ ಭವನ, ಬೆಂಗಳೂರು. ಪ್ರಕಟಣೆ: ಶಂಕರಪುರದ ಸಾರ್ವಜನಿಕರಿಗೆ ತಿಳಿಸುವುದೇನೆಂದರೆ, ಸರ್ವೆ ನಂಬರ್ 15/4 ದೊಡ್ಡ ಮರವನ್ನು ಜನರ ಮೂಲ ಸೌಕರ್ಯಕ್ಕಾಗಿ ಹಾಗೂ ಭವಿಷ್ಯದ ಉತ್ತಮ ಸಮಾಜಕ್ಕಾಗಿ ಕಡಿಯಲಿದ್ದು, ಆ ಜಾಗದಲ್ಲಿ ಬೃಹತ್ತಾದ ವಾಣಿಜ್ಯ ಸಂಕೀರ್ಣ ತಲೆ ಎತ್ತಲಿದೆ. ಸಾರ್ವಜನಿಕರು ಮರ ಕಡಿಯಲು ಸಹಕರಿಸಬೇಕಾಗಿ ವಿನಂತಿ. ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿಗಳು. ಮರ ಕಡಿತಾರ? ಇರೋ ಮರಗಳನ್ನ ಕಡಿದು ಬರ ಬಂದು ಈಗಾಗಲೇ ಜನ ಸಾಯ್ತಾ ಇದ್ದಾರೆ. ಇವರು ಮರ ಕಡಿತಾರಂತೆ, ಅದು ಸಾರ್ವಜನಿಕರ ಉದ್ಧಾರಕ್ಕಾಗಿ ಅಂತ ಪ್ರಕಟಣೆ ಬೇರೆ. ರೀ, ನೀವು ಮರ ಕಡಿಯೋದ್ರ ಬಗ್ಗೆ ಓದ್ತಾ ಇದ್ದೀರಾ, ಆದ್ರೆ ಆ ವ್ಯಕ್ತಿ ಹೇಳಿದ್ದು ಮನೆ ಒಡೆಯೋದ್ರ ಬಗ್ಗೆ, ಮರ ಕಡಿಯೋದ್ರ ಬಗ್ಗೆ ಅಲ್ಲ. ಗಿರಿ, ಇಲ್ಲಿ ಸ್ಪಷ್ಟವಾಗಿ ಬರ್ದಿದ್ದಾರೆ ಮರ ಕಡಿತೀವಿ ಅಂತ. ಮರ ಕಡಿತಾರ? ಯಾವ ಮರನೋ? ಅದೇ ಯಜಮಾನ್ರೆ, ಸರ್ವೆ ನಂಬರ್ 15/4 ದೊಡ್ಡ ಮರ. ಆ ಮರನ? ಆ ಮರಕ್ಕೆ ಎಲ್ರು ಪೂಜೆ ಮಾಡ್ತಿದ್ರು, ಎಲ್ರ ಪಾಲಿಗೆ ಅದೊಂಥರ ದೇವಸ್ಥಾನ ಆಗಿತ್ತು.